ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಯಾರೆಲ್ಲ ನೋಡತ್ತೀರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ನಾನು ಇವತ್ತು ಹೋಮ್ ಟೂರ್ ಮಾಡತ್ತೇನೆ. ಊರಾಗಿರೋದಂಥ ಸ್ವಂತ ಮನೆ ನಾವು ಕಟ್ಸಿರುವಂಥ ಈಗ 2-3 ವರ್ಷ ಆಗಿರ್ಬೋದು. ಅದನ್ನು ಇವತ್ತು ಹೋಮ್ ಟೂರ್ ಮಾಡತ್ತೇನೆ. ಮತ್ತು ಗೃಹ ಪ್ರವೇಶದ ವಿಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲಲ್ಲ ಅದನ್ನು ಹೋಗಿ ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು ಹೊರಗಿಂದ ಚಾವಣಿ ಇಷ್ಟ ನಮಗೆ ಪ್ಲೇಸ್ ಭಾಳ ಸಿಕ್ಕಿಲ್ಲ ಚಾವಣಿ ಮಾಡಕ್ಕಂತ ಹೇಳಿ ಅಲ್ಲಿ ಇದ್ರ ಬಾಜುಕನ ಒಂದು ಸೆಡ್ ಕಟ್ಟಿದ್ದೀವಿ ದನಕ್ಕಂತ ಹೇಳಿ. ರೋಡ್ ಬಾಜುಕನ ಮನೆ ಐತಿ. ಇವಾಗ ಮೇನ್ ಡೋರ್ ಅಲ್ಲಿಂದ ಹೊರಗಿಂದ ಒಳಗೆ ಬಂದೀನಿ ನಾನು. ಇದು ಮೇನ್ ಡೋರ. ಅಲ್ಲಿಂದ ಒಂದು ಹಾಲ್ ಐತ್ರಿ. ನಮಗೆ ಬೇಕಾದಿದ್ದಂದ್ರೆ ಹಾಲ್ ಒಂದು ದೊಡ್ಡದು ಬೇಕು. ನಿಮಗೆ ಗೊತ್ತು ಹಳ್ಳ್ಯಾಗ ಮಂದಿ ಜಾಸ್ತಿ ಆ ಕಡೆ ಈ ಕಡೆ ಬಂದು ಕುಂದ್ರೋದು ಅಥವಾ ಇರ್ತೈತಿ. ಮತ್ತು ಒಂದು ಸ್ವಲ್ಪ ಹಾಲ್ ಯಾವುದಿದ್ರೂ ದೊಡ್ಡದಿದ್ರೇ ಚಲೋ. ಇವೆಲ್ಲ ಫೋಟೋಸ ನಮ್ಮ ಮಾವದಾರಲ್ರಿ, ನಮ್ಮ ಮಾಮ ಅತ್ತೆ ನಮ್ಮ ಮಾವನ ಅವ್ವ ಅಪ್ಪ ಅವರ. ಮಿಕ್ಕಿದ್ದು ದೇವ್ರ ಫೋಟೋಸ್ ಎಲ್ಲ ಇಲ್ಲಿ ಹಾಕಿದ್ದೇವೆ. ಇವೆಲ್ಲ ಗೃಹ ಪ್ರವೇಶದಾಗ ಗಿಫ್ಟ್ ಬಂದಿದ್ವನ. ಇದು ಯಾವುದು ಕೊಂಡು ತಂದಿದ್ವಲ್ಲ, ಎಲ್ಲ ಗಿಫ್ಟ್ ಏನದಾವಲ್ಲ ಅವು ಗೃಹ ಪ್ರವೇಶದಾಗ ಬಂದಿದ್ದು. ಮತ್ತು ಸುತ್ತುಕಟ್ಟೆ ವೈಟ್ ಇದನ್ನು ಮಾಡಿ ಇಲ್ಲಿ ಒಂದು ಇದು ವಾಲ್ನ ನಾನು ಈ ಥರ ಡಿಸೈನ್ ಮಾಡಿಸೀವಿ. ಜಸ್ಟ್ ಒಂದು ಸೋಫಾ ಇಟ್ಟೇವಿ ಮತ್ತು ಒಂದು ಟಿಪಾಯಿ. ಇಲ್ಲೇನಿಲ್ಲ. ಇಲ್ಲಿ ಒಂದು ದೊಡ್ಡ 2 ಕಿಟಕಿ ಅದಾವ ಈ ಹಾಲ್ ಒಳಗೆ. ಟಿ ವಿ ಎತ್ತು ತಂದು ಹಾಕಬೇಕು. ಅತ್ತೆ ಮಾವ ನೋಡಂಗಿಲ್ಲಲ್ರಿ, ಅದ್ರ ಸಲುವಾಗಿ ಹಾಕಿಲ್ಲ. ಈಗ ಹಾಲ್ದಾಗ ಇನ್ನೊಂದು ರೂಮ್ ಐತ್ರಿ, ನಿಮಗೆ ಆಮೇಲೆ ತೋರಿಸ್ತೇನೆ. ಇಲ್ಲಿ ಕರ್ಟನ್ ಕಾಣಿಸತ್ತಾವ ನೋಡ್ರಿ. ಅದು ಹಾಲ್ದಿಂದ ಈ ಕಡೆ ಡೈರೆಕ್ಟಾಗಿ ಬಂದ್ರೆ ಅದು ಅಡುಗೆ ಮನೆ ಐತಿ. ಇದು ಇಷ್ಟು ಹಾಲ್ ಆದ ಕೂಡಲೇ ಇದಿಷ್ಟು ಹಾಲ್. ಈಗ ನಾನು ಹೇಳಿದ್ನೆಲ್ಲ ಹಾಲ್ದಿಂದ ಡೈರೆಕ್ಟ್ ಒಂದು ರೂಮ್ ಐತೆ ಅಂತ ಹೇಳಿ. ಇದು ಇಲ್ಲಿ ಈ ಥರ ಏನೇನೋ ಇಟ್ಕೊಂಡಾರ ನಮ್ಮ ಅತ್ತೆ. ಇದು ಅತ್ತೆ ಮಾವ ಅತ್ತೆಂದು ಕಾಲು ಸ್ವಲ್ಪ ಆಪ್ರೇಷನ್ ಆಗಿತ್ತಲ್ಲ, ಅವ್ರು ಇಲ್ಲಿ ಒಂದು ಕಾಟ್ ಹಾಕೀವಿ. ಅವ್ರು ಇದು ರೂಮ್ನಾಗ ಇರ್ತಾರೆ. ನಮ್ಮ ಮಾಮ ಅಂತೂ ಈ ರೂಮಾಗಿ ಮತ್ತು ಏನು ಈಗ ಪಿಕ್ಸ್ ಇಲ್ಲರಿ. ಅವರ ಎಲ್ಲಿ ಬೇಕಾದಲ್ಲಿ ಹೊರಗೆ ಹಾಲ್ದಾಗನ ಫ್ಯಾನ್ ಹಚ್ಕೊಂಡು ಮಲ್ಕೋದು ಇದು ಮಾಡ್ತಾರೆ. ಅತ್ತೆನ ಕಾಲು ನೋವು ಐತಿ, ಕೆಳಗಡೆ ಕುಂಡ್ರಾಕತ್ತು ಬರೋಂಗಿಲ್ಲ ಅಂತೇಳಿ ಇದೊಂದು ಕಾಟ ಇಟ್ಕೊಂಡಾರ. ನಾ ಹೆಂಗೈತೆ ಹಂಗನ ವಿಡಿಯೋ ಮಾಡತ್ತೀನಿ, ಯಾವುದೂ ತೆಗೆದು ಇಟ್ಕೊಂಡಿಲ್ಲ. ಇದು ಹಳ್ಳ್ಯಾಗಿನ ಮನೆ ಅಂದ್ರೆ ಎಲ್ಲ ಚೀಲಗಳು ಇರ್ತಾವೆ, ಬಾಂಡೆಗಳು ಇರ್ತಾವೆ, ಈ ಥರ ಹೊಲಕ್ಕೆ ಔಷಧ ಬಾಟ್ಲಿಗಳು ಇರ್ತಾವೆ, ಔಷಧ ಬಡಿ ವಸ್ತುಗಳು ಇರ್ತಾವೆ. ಹೊಲಕ್ಕೆ ಏನೇನು ಬೇಕಲ್ಲ ಅವೆಲ್ಲ ಇರ್ತಾವೆ. ಅವನ್ನೆಲ್ಲನೂ ಏನು ತೆಗಿಲಾರ್ದಂದ ಹಂಗನ ವಿಡಿಯೋ ಮಾಡತ್ತೀನಿ. ಯಾವುದೂ ಮನೆ ಸ್ವಚ್ಛ ಕ್ಲೀನ್ ಮಾಡಿ ಈ ಥರ ತೋರಿಸ್ಬೇಕು ಅಂತ ಏನು ಮಾಡತ್ತಿಲ್ರಿ. ಹೆಂಗೆ ಇರ್ತೈತಲ್ಲ ರೆಗ್ಯುಲರ ಹಂಗನ ತೋರ್ಸತ್ತೀನಿ. ಈಗ ಅದು ಹಾಲ್ ಆದ್ಕೂಡ್ಲೆ ಒಂದು ರೂಮ್ ಆದ್ಕೂಡ್ಲೆ ಅಡುಗೆ ಮನೆಗೆ ಬಂದ್ರೆ, ಅಡುಗೆ ಮನೆಯಿಂದ ಸ್ವಲ್ಪ ಒಳಗಡೆ ಬನ್ನಲ್ರಿ, ಇಲ್ಲೊಂದು ರೂಮ್ ಐತಿ. ನಮ್ಮ ಅತ್ತೆಯಾರ ಇಷ್ಟು ಭಾಂಡೆ ತೊಗೊಂಡಾರಲ್ರಿ, ಅದ್ರಾಗ ವಾಸ್ತುಕ್ದಾಗಿನೂ ಸ್ವಲ್ಪ ಬಂದಾವ. ಇದು ಒಂದು 2ನೇ ಬೆಡ್ರೂಮ. ಇವಾಗ ಅತ್ತೆಂದೊಂದು ತೋರಿಸಿದ್ನಲ್ಲ ಅದು ಒಂದು ಬೆಡ್ರೂಮ, ಇದು ಒಂದು ಬೆಡ್ರೂಮ. ಇಷ್ಟು ಭಾಂಡೆಗಳೆಲ್ಲ ಫಸ್ಟ್ ಇಲ್ಲಿ ತನಕ ನಮ್ಮ ಅತ್ತೆ ತೊಗೊಂಡಿದ್ದು. ಇವೇನು ಕ್ಯಾರಿ ಬ್ಯಾಗ್ನಾಗೆಲ್ಲ ಕಟ್ಟಿಟ್ಟಿದ್ದು ಅಲ್ಲ, ಇಲ್ಲಿಂದ ಇಷ್ಟೆಲ್ಲ ವಾಸ್ತುಕ್ದಾಗ ಗಿಫ್ಟ್ ಬಂದಿದ್ದು ರೀ. ನಮ್ಮ ಕಡೆ ಎಲ್ಲ ಡಬ್ಬಿಗಳು ಕೊಡ್ತಾರೆ ರೀ, ಬಾಳೆಹಣ್ಣು ಹಾಕ್ಕೊಂಬಂದ ಒಂದು ಡಬ್ಬಿನ ಕೊಡ್ತಾರೆ. ಮತ್ತು ಇವೆಲ್ಲ ನಮ್ಮ ವಸ್ತುಗಳ ಇಲ್ಲಿ ಬಂದಾಗೆಲ್ಲ ಇಲ್ಲೇ ಇರೋದು. ನಮ್ಮ ಮನೆಯವರಂತೂ ಆವಾಗ 8 ದಿನಕ್ಕೊಮ್ಮೆ ಬರ್ತಿರ್ತಾರೆ. ಹೊಲ ಆತು ನೋಡ್ಕೊ ಜವಾಬ್ದಾರಿ ಐತಲ್ರಿ, ಅದ್ರ ಸಲುವಾಗಿ. ಇದು ಒಂದು ಇಲ್ಲಿ ಟ್ರೆಸ್ರಿ ಇಟ್ಕೊಂಡೇವಿ, ಒಂದು ಫ್ಯಾನ, ಅಲ್ಲಿ ಒಂದು ಕಿಟಕಿ ಐತಿ. ಈ ಥರ ಕಾಣಿಸುತ್ತೆ. ಇದು ಒಂದು ರೂಮ. ಇಷ್ಟಾದ್ರೆ ಈ ಕಡೆ ಬಂದ್ರೆ ಈ ರೂಮ್ದಿಂದ ಹಿಂಗೆ ಇಲ್ಲಿ ಹೊರಗೆ ಬಂದ್ರೆ ಅಲ್ಲಿ ಟಾಯ್ಲೆಟ ಮತ್ತು ಬಾತ್ರೂಮ ಸಿಂಕ ಐತಿ. ಇದು ಒಂದು ಬಾತ್ರೂಮ, ಅದು ಟಾಯ್ಲೆಟದ್ದು. ಇದು ರೂಮ್ದಿಂದ ಈ ಕಡೆ ನೋಡ್ರಿ, ಈ ಕಡೆ ಬಂದ್ರೆ ಅಡುಗೆ ಮನೆ. ಹಿಂಗೆ ಸೀದಾ ಹೋದ್ರೆ ಅದು ಹಾಲ್. ಇಲ್ಲಿಂದ ಇದು ಹಾಲ್. ಫಸ್ಟ್ ಇಲ್ಲಿಂದ ಒಂದು ಸೈಡ್ದಿಂದ ತೋರಿಸ್ತೀನಿ ನೋಡ್ರಿ ಅಡುಗೆ ಮನೆ. ನಾ ಇದೀಗ ತೋರಿಸಿದ್ನಲ್ಲ ರೂಮ್ ಅದ. ಇಲ್ಲಿಂದ ಇದು ಟಾಯ್ಲೆಟ, ಬಾತ್ರೂಮ್ಗೆ ಹೋಗೋದು ದಾರಿ. ಇದು ಹಾಲಿಗೆ ಹೋಗುವಂಥದ್ದು ಬಾಗಿಲ.
ಇಷ್ಟು ಮ್ಯಾಲೆ ಇಲ್ಲೆಲ್ಲ ನಾವು ಸ್ವಲ್ಪ ಮ್ಯಾಗ ಅವ್ನ ಬಾಂಡೆ ಅಲ್ಲಿ ರೂಮ್ನಾಗ ತೋರಿಸಿನಲ್ರಿ ಅವನ್ನೆಲ್ಲ ಇಟ್ಕೊಂಡಿದ್ದು. ಅದು ಕಟ್ಟಿಗೆ ಬಲ್ಲಿ ಅನ್ನ ಹುಗಿ ಇದಾಗಿ ಬಾಂಡೆ ಎಲ್ಲ ಕರ್ಗಾಕತ್ತೀವಿ ನಾನು ಆ ರೂಮ್ನಾಗ ಶಿಫ್ಟ್ ಮಾಡೇನಿ. ಈಗೇನು ಡೈಲಿ ಯೂಸಿಗೆ ಬೇಕಲ್ರಿ ಅಷ್ಟನ್ನ ಇಟ್ಕೊಂಡೇನಿ. ಮತ್ತು ಇಲ್ಲಿ ಸ್ವಲ್ಪ ನಾವು ಮಾಡಿಸುವಾಗನ ಈ ಥರ ತಾಟ ಪ್ಲೇಟ ಇಟ್ಕೊಳ್ಳುವಂಗೆ ಸಿಸ್ಟಮ್ ಮಾಡಿ ಅವ ಶಳಿ ಹಾಕಿ ಕೊಟ್ಟಿದ್ದಾರೆ ರೀ. ಈ ಥರ ಒಂದು ಬಾಂಡೆ ಸ್ವಲ್ಪ ಮಾಡ್ಕೊಂಡೇವಿ. ಇಲ್ಲಿ ಕುಡಿಯುವಂಥ ಬಳಸೋ ನೀರು ಇಟ್ಕೊಂಡಿರ್ತೀವಿ. ಇದು ಹಿತ್ತಲ ಬಾಗ್ಲ. ಅಲ್ಲಿ ನೀರು ಚಾಲೂ ಮಾಡುವಂಥ ಮೋಟ್ರ, ಕುಡಿಯೋಕೆ ನೀರು ಬರುವಂಥ ನಳ ಅಲ್ಲೆಲ್ಲ ಅದಾವ. ಮತ್ತು ಇದು ಒಂದು ಸಿಂಕ. ಇದು ಗ್ಯಾಸ್ ಕಟ್ಟಿ ಮ್ಯಾಗ ಈ ಥರದ್ದು ಟೈಲ್ಸ್ ಹಾಕೀವಿ. ಇದು ಗ್ಯಾಸ್ ಕಟ್ಟಿ ದೊಡ್ಡದು. ನಮಗೆ ಮೇನ್ ಅಂದರೆ ಗ್ಯಾಸ್ ಕಟ್ಟಿ ದೊಡ್ಡದು ಬೇಕಾಗಿತ್ತು. ಅದ್ರ ಸಲುವಾಗಿ ಇದು ಫುಲ್ ನಾವು ಗ್ಯಾಸ್ ಕಟ್ಟಿದು ಮಾಡ್ಕೊಂಡೇವಿ. ಮತ್ತು ಒಂದು ಸಿಂಕ್ ಐತಿ. ಅದ್ರ ಸ್ವಲ್ಪ ಇಲ್ಲೇ ಒಂದು ಜಗಲಿ ಮಾಡ್ಕೊಂಡೇವಿ. ಡೋರ್ ಹಚ್ಚಿ ಒಂದು ರೂಮ್ ಮಾಡ್ಕೊಂಡ್ರೆ ಎಲ್ಲ ಹತ್ತಿ ಆಗಾಕತ್ರಿ. ಇದು ಗ್ಯಾಸ್ ಕಟ್ಟಿ ಸ್ವಲ್ಪ ಸಣ್ಣದ ಬರಾಕತ್ತು. ಮತ್ತು ಅದ್ರಾಗನ ಕಟ್ಟಿಗೆ ಒಲೆ ಬೇಕನ್ನಕತ್ರ ಅದು ಕಟ್ಟಿಗೆ ಒಲೆ ಸಲುವಾಗಿನೂ ಜಾಗ ಸ್ವಲ್ಪ ಇರೋಣ ಜಗಲಿ ಅಷ್ಟು ಮಾಡೀವಿ. ಮತ್ತು ಇದು ಹೊರಗಿನ ರೂಮ. ಇದು ಹೊರಗೆ ಹೋಗುವಂಥದ್ದು ಹಿತ್ತಲ ಬಾಗಿಲು. ಈ ಮನೆ ಕಟ್ಸೋಕ್ಕಿಂತ ಪೈಲೆ ನಾವು ಅಲ್ಲಿ ಕಾಣಿಸೋದು ನೋಡಿರಿ ಸಣ್ಣ ಮನೆ, ಆ ಮನೆಯಾಗಿದ್ವಿ. ಅಂದ್ರೆ ಅದು ನಮ್ಮ ಇನ್ನೊಬ್ಬ ಮೈದನ ಮನೆ. ಕಟ್ಟೋ ತನಕ ಅದ್ರೊಳಗಿದ್ವಿ. ಅಂದರೆ 2-3 ವರ್ಷ ಅದ್ರಾಗನ ತೆಗೆದಿಬೇಡ್ರಿ. ಕೂಡಿದ್ದಾಗಿನ ಮನೆ ಇದ್ರ ಬಾಜುಕೈತಿ. ನಾವು ಡಿವೈಡ್ ಆದಮೇಲೆ ಇಲ್ಲಿ ಹೋಗಿದ್ವಿ ಈ ಮನ್ಯಾಗ. ಈಗ ತೋರ್ಸತ್ತೇನಲ್ಲ ಆ ಮನ್ಯಾಗ. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವರು ಇನ್ನೊಬ್ಬರು ಮನೆ ಕಟ್ಟೋರಿದ್ರು. ಅದು ಗಾಡಿ ತೆಗಿಯೋರಿದ್ರು ನನ್ನ. ಅದಕ್ಕಾಗಿ ಆ ಮನೆಯಿಂದ ನಾವು ಈ ಮನೆ ಕಟ್ಟಿಸ್ಕೊಂಡು ಇಲ್ಲಿ ಬಂದ್ವಿ. ಇದಿಷ್ಟು ಅಡುಗೆ ಮನೆ. ಈ ಮನೆಯೊಳಗೆ ಇದು ಒಂದು ಅಡುಗೆ ಮನೆ, ಅದು ಒಂದು 2 ಬೆಡ್ರೂಮ, ಟಾಯ್ಲೆಟ್ ಬಾತ್ರೂಮು, ಮತ್ತು ಇದು ಒಂದು ಹಾಲ. ಈ ಥರ ಐತಿ ನಮ್ಮ ಊರಾಗಿನ ಮನೆ, ನಾವು ಕಟ್ಟಿಸ್ಕೊಂಡು ಸ್ವಂತ ಇರುವಂಥ ಮನೆ. ಈ ವಿಡಿಯೋ ಇಷ್ಟ ಆಗಿತ್ತು. ಇದು ಒಂದು ಹೋಮ್ ಟೂರ್ ಆಗಿತ್ತು. ಈ ವಿಡಿಯೋನ ಯಾರೆಲ್ಲ ನೋಡತ್ತಿರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನನ್ನ ಚಾನಲ್ನಾಗಿರುವಂಥ ಎಲ್ಲ ವಿಡಿಯೋನ ವಾಚ್ ಮಾಡಿರಿ. ಮತ್ತು ಹೇಳಿದ್ನೆಲ್ಲ ಆಗಲೇ ಈ ಮನೆದ ಗೃಹ ಪ್ರವೇಶ ಮಾಡುವಾಗ ವಿಡಿಯೋಸ್ನ ಫೋಟೋಗ್ರಾಫರ್ ಮಾಡಿರ್ತಾರಲ್ಲ ಅದನ್ನ ಡೈರೆಕ್ಟಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮತ್ತು ನೆಕ್ಸ್ಟ್ ಟೈಲರಿಂಗ್ ಬ್ಲಾಗ್ಸ್, ಡೈಲಿ ಬ್ಲಾಗ್ಸ್, ನನ್ನ ಮಗಳ ವಿಡಿಯೋಸ್ ಆಗಿರ್ಬೋದು. ನಾನು ಹೊಲಿದಿರುವಂಥ ಬ್ಲೌಸ್ಗಳು ಯಾವ ಥರ ಹೊಲಿತೀನಿ, ಹೆಂಗೆ ಸ್ಟಿಚ್ ಮಾಡಿರ್ತೀನಿ ಅವನ್ನೆಲ್ಲ ಹಾಕ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.